ಹಾಯ್ ಹಲೋ ನಮಸ್ಕಾರ. ನಿಮ್ಮ ಮೊಬೈಲ್ ಮುಖಾಂತರನೇ ಆಧಾರ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಗೂಗಲ್ಗೆ ಹೋಗಿ ಅಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ, ಮೈ ಆಧಾರ್ ಲಾಗಿನ್ ಅಂತ ಸರ್ಚ್ ಮಾಡಿ, ಆಮೇಲೆ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ UIDAI ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಇದೆಯಲ್ಲ, ಈ ತರ ಬರಬೇಕು. ಆಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಡೌನ್ಲೋಡ್ ಆಧಾರ್ ಅಂತ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಅಂತ ಇರುತ್ತಲ್ಲ, ಅದನ್ನ ಫಸ್ಟ್ ಆಪ್ಷನ್ ಇರಲಿ. ಆಮೇಲೆ ಇಲ್ಲಿ ಎಂಟರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಂಬರ್ ಹಾಕೊಳ್ಳಿ, ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಅದಾದ್ಮೇಲೆ ಮೇಲೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಸೆಂಡ್ OTP ಅಂತ ಕ್ಲಿಕ್ ಮಾಡಿ, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದಕ್ಕೆ OTP ಹೋಗಿರುತ್ತೆ. 6 ನಂಬರ್ OTP ಇರುತ್ತೆ, 6 ನಂಬರ್ OTP ಹಾಕೊಳ್ಳಿ. 6 ನಂಬರ್ OTP ಬಂದಿರುತ್ತೆ, ಇಲ್ಲಿ ನಾನು ಹಾಕೊಂತೀನಿ. OTP ಹಾಕಿದ ಮೇಲೆ ವೆರಿಫೈ ಡೌನ್ಲೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಟೈಮ್ ತಗುತ್ತೆ, ಲೋಡಿಂಗ್ ಆಗುತ್ತೆ. ಇದಾದ್ಮೇಲೆ ಆಟೋಮೆಟಿಕ್ ಡೌನ್ಲೋಡ್ ಆಗಿರುತ್ತೆ. ಕ್ರೋಮ್ ಬ್ರೌಸರ್ ಹೋಗಿ ಇಲ್ಲಿ ಓಪನ್ ಅಂತ ಬರುತ್ತೆ, ಓಪನ್ ಮಾಡಿ. PDF ಓಪನ್ ಆಗಕ್ಕೆ ಟೈಮ್ ಇಡುತ್ತೆ. ಇಲ್ಲಿ PDF ಓಪನ್ ಆಗುತ್ತೆ. ಪ್ಲೀಸ್ ಎಂಟರ್ ಪಾಸ್ವರ್ಡ್ ಟು ರೆಡಿ ಫೈಲ್ ಅಂತ ತೋರಿಸುತ್ತೆ. ಇಲ್ಲಿ ಪಾಸ್ವರ್ಡ್ ಏನಾಗಬೇಕಪ್ಪ ಅಂದ್ರೆ ಫಸ್ಟಿಗೆ ನಿಮ್ಮ ನೇಮ್ 4 ಲೆಟರ್ ಆ್ಯಡ್ ಮಾಡ್ಬೇಕು. ಅದು ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಎಕ್ಸಾಂಪಲ್ ರವಿ ಅಂತ ಎಷ್ಟಿತ್ತಂತ ಅವ್ರು ಇಶ್ಯೂ ಹಾಕ್ಬೇಕು. ಇಶ್ಯೂ ಡೇಟ್ ಆಫ್ ಬರ್ತ್ ಇಶ್ಯೂ ಕೇಳುತ್ತೆ. ಅಂದ್ರೆ ನೀವು ಎಷ್ಟರಲ್ಲಿ ಹುಟ್ಟಿದಿರಿ, 2000 ಅಲ್ಲ 2001 ಅಲ್ಲ ಅಂತ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಇಶ್ಯೂ ಏನಿರುತ್ತೆ ಅದು ಹಾಕೊಳ್ಳಿ. ಅದಾದ್ಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಮೇಲೆ ಈ ತರ ಓಪನ್ ಆಗಿಬಿಡುತ್ತೆ ಆಧಾರ್ ಕಾರ್ಡ್. ಇದೇ ರೀತಿ ಮೊಬೈಲ್ ಮುಖಾಂತರನೇ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.